ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೀನಿ ರೀ. ನೋಡ್ರಿ, ನಾನು ಮನೆಯಾಗ ಆಲೂಗಡ್ಡೆಲಿ ಗೋಬಿ ಮಂಚೂರಿ ಮಾಡೋದು ಹೆಂಗೆ ಅಂತಂದೇಳಿ ತೋರಿಸ್ತೀನಿ ರೀ. ಬರ್ರಿ ನೋಡೋಣ. ನೋಡ್ರಿ, ಈಗ ನಾನು 3 ಆಲೂಗಡ್ಡೆನ ಮೇಲೆ ಸಿಪ್ಪಿ ತೆಗೆದು ಇಟ್ಕೊಂಡೀನಿ. ಇದನ್ನ ನೀರು ಹಾಕಿಟ್ಟೀನಿ, ಇನ್ನೊಂದು ಕಪ್ಪಾಗುತ್ತದೆ. ಹಂಗೆ ಬಿಟ್ರೆ ಇದನ್ನು ಸಿಪ್ಪಿ ತೆಗೆದು ಇಟ್ಕೊಂಡಿದ್ದು ತೆಗೆದು ಬೇರೆ ಕಡೆ ಇಟ್ಟು ಒಂದು ಎರ್ಜಮಣಿ ತೊಗೊಂಡು ಎರ್ಜಿಕೋಬೇಕ್ರಿ. ಅದನ್ನು ಆಲೂಗಡ್ಡೆ ಸಿಪ್ಪಿ ಸುಲಿದಿರ್ತೈತಲ್ಲ, ಹಿಂಗೆ ಉದ್ದಕ್ಕಾಗಿ ಎರ್ಜಬೇಕು. ನೋಡ್ರಿ, ಹಿಂಗೆ ಇದನ್ನ ಎರ್ಜ್ಕೋಬೇಕು, ಹಿಂಗೆ ಉದ್ದಕ್ಕೆ. ಹಂಗೆ ನೋಡ್ರಿ, ಈಗ ಇದು ಎರ್ಜಿದ್ದು ತೊಗೊಂಡು ಒಂದು ಪುಟ್ಟ ನೀರು ಹಾಕಿ ಅದ್ರಾಗ ಇಲ್ಲೊಂದು ಕಪ್ಪಾಗುತ್ತೆ ಅದು, ಇದ್ರ ನೀರಾಗ ಹಾಕ್ಬೇಕು. ಅದನ್ನ ಎರ್ಜಿದ್ದು ಹಂಗೆ ಇಷ್ಟು ಎರ್ಜ್ಕೋಬೇಕ್ರಿ. ಅದನ್ನು ನೋಡ್ರಿ, ಎರ್ಜಿ ಒಂದು ಪುಟ್ಟಿ ಒಳಗೆ ನೀರೊಳಗೆ ಹಾಕಿರ್ತೀವಲ್ಲ, ಅದನ್ನ ನೀರು ಇಷ್ಟು ಹೋಗಂಗೆ ಹಿಂಗೆ ಹಿಂಡಿ ಇನ್ನೊಂದು ಬೇಸನ್ ಪುಟ್ಟಿ ತೆಗಿಬೇಕ್ರಿ. ಹಿಂಗಿಷ್ಟು ನೀರಿನ ಅಂಶ ಹೋಗಂಗೆ ಇಷ್ಟು ಹಿಂಡಬೇಕ್ರಿ. ಇದನ್ನು ಸ್ವಲ್ಪ ನೀರು ಇರಲಾರ್ದಂತಾಗ ಹಿಂಡಿ ತೆಗೆದಿಟ್ಕೋಬೇಕು. ನೋಡ್ರಿ, ಈಗ ಒಂದು ಬಟ್ಲಕ್ಕೆ ತೊಗೊಂಡಿನಿ. ಇದನ್ನಿಷ್ಟು ನೀರೆಲ್ಲ ಹಿಂಡ್ಕೊಂಡು ಈಗ ಇದಕ್ಕೆ 2 ಚಮಚ ಆಗೋಷ್ಟು ಕಾರ್ನ್ಫ್ಲೋರ್ ಇಟ್ಕೊತೀನಿ ರೀ. ಇದನ್ನ ನೋಡ್ರಿ, ಇಷ್ಟು 1 ಚಮಚದಷ್ಟು ಅಕ್ಕಿ ತೊಗೊತೀರ, ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವ್ರಿ. ಅದನ್ನು ಪೂರ್ತಿ ಹಿಂಗೆ ಎಲ್ಲದಕ್ಕೂ ಹತ್ತಂಗೆ ಇಟ್ಟು ಮಿಕ್ಸ್ ಮಾಡ್ಕೋಬೇಕು. ಇದು ಆಲೂಗಡ್ಡೆ ಜಾಸ್ತಿ ಇದ್ದಿದ್ದರಿಂದ ನಾನು ಇನ್ನೊಂದು ಚಮಚದಷ್ಟು ಹಿಟ್ಟು ಹಾಕ್ಕೊತೀನಿ. ಕಾರ್ನ್ಫ್ಲೋರು 1 ಚಮಚ ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಅಂದರೆ ಹಿಂಗೆ ಮಾಡಿದರೆ ಉಂಡೆ ಆಗ್ಬೇಕ್ರಿ ಅದು. ನೋಡಿರಿ, ಮತ್ತೊಂದು ಚಮಚ ಕಾರ್ನ್ಫ್ಲೋರು, ಮತ್ತೊಂದು ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ರೀ. ನೋಡ್ರಿ, ಈಗ ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರ್ ಹಿಟ್ಟು ಹಾಕಿ ಕಲಿಸ್ಕೊಂಡಿನಿ ರೀ. ಈಗ ಉಂಡೆ ಮಾಡೋ ಅದಕ್ಕೆ ಬಂದೈತೆ ಅದು. ನೋಡಿರಿ, ಇಷ್ಟಿಷ್ಟು ಉಂಡೆ ಮಾಡಿ ಇಡಬೇಕು. ನಮಗೆ ಸ್ವಲ್ಪ ದೊಡ್ಡ ಬೇಕಾದ್ರೆ ದೊಡ್ಡ, ಮೀಡಿಯಮ್ ಸೈಜು, ನಾನು ಮೀಡಿಯಮ್ ಸೈಜಿಗೆ ಕಟ್ಟಾಕತ್ತೀನಿ ಉಂಡಿನ. ನೋಡ್ರಿ, ಈಗ ಎಣ್ಣೆ ಕಾದೈತಿ. ಇವನ್ನ ಉಂಡೆ ಮಾಡಿ ಇಟ್ಕೊಂಡಿದ್ನಲ್ಲ, ಅವನ್ನ ಇದ್ರೊಳಗೆ ಒಂದೊಂದು ಹಾಕಿ ಬೇಯಿಸ್ತೀನಿ. ಈಗ ನೋಡ್ರಿ, ಈಗ ಹಿಂಗೆ ಕಂದು ಬಣ್ಣ ಬರೋಂಗೆ ಹಿಂಗೆ ಕರ್ಕೋಬೇಕು. ನೋಡ್ರಿ, ಅಂದರೆ ಮೀಡಿಯಮ್ ಆಗಿ ಇಟ್ಟು ಹಿಂಗೆ ಕಂದು ಬಣ್ಣ ಬರೋಂಗೆ ಕರೆದು ಇಟ್ಕೋಬೇಕ್ರಿ. ಇಷ್ಟು ನೋಡ್ರಿ, ಈಗ 2 ಟೊಮೆಟೊ ಹಣ್ಣು ತೊಗೊಂಡಿನಿ. ನಾನು ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ, ಒಂದು 3 ಮೆಣಸಿನ್ಕಾಯಿ ತೊಗೊಂಡಿನಿ, ಸ್ವಲ್ಪ ಹಸಿ ಅಲ್ಲ ತೊಗೊಂಡೇನಿ ರೀ. ಈಗ ಇದನ್ನ ಹೆಚ್ಚಿ ಮಿಕ್ಸಿ ಹಾಕ್ಕೊತೀನಿ ರೀ. ನೋಡ್ರಿ, 2 ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡಿನಿ, ಹಾಕ್ಕೊಂಡೀನಿ. ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಅಲ್ಲ ಹಾಕ್ಕೊಂಡೇನಿ ರೀ. ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊತೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡ್ರಿ, ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಒಂದು ಕಡಾಳಿಗೆ. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಹಾಕ್ಕೊಂಡು ಸ್ವಲ್ಪ ಸಣ್ಣಗೆ ಎಷ್ಟು ಇಟ್ಕೊಂಡ್ರೆ ಒಂದು ಉಳ್ಳಾಗಡ್ಡಿನ ಹಾಕ್ಕೊತೀನಿ. ಇದನ್ನ ಈಗ ಕೆಂಪಾಗಂಗೆ ಸ್ವಲ್ಪ ಉರಿಬೇಕ್ರಿ, ಹಸಿ ವಾಸನೆ ಹೋಗಂಗೆ. ನೋಡ್ರಿ, ಇದು ಉಳ್ಳಾಗಡ್ಡಿ ಹುರಿದೈತಿ. ಅದಕ್ಕೆ ಮಿಕ್ಸಿ ಮಾಡ್ಕೊಂಡಿರ್ತೀನಲ್ಲ ರೀ, ಟೊಮೆಟೊ ಹಣ್ಣು ಮೆಣಸಿನ್ಕಾಯಿ ಅದನ್ನೆಲ್ಲ ಇದ್ರಾಗ
ಸೇರಿಸ್ಬೇಕು ಅದನ್ನು. ಸೇರಿಸಿ ಇದು ಹಸಿ ವಾಸನೆ ಹೋಗಂಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಟು ಹಿಂಗೆ ಫ್ರೈ ಮಾಡ್ಕೋಬೇಕು ಇದನ್ನು. ಅದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಒಣ ಖಾರ ಹಾಕ್ಕೊತೀನಿ. ಆಲ್ರೆಡಿ ಹಸಿ ಖಾರ ಹಾಕಿರ್ತೀನಲ್ಲ, ಖಾರ ಜಾಸ್ತಿ ಆಗುತ್ತೆ. ಒಂದು ಅರ್ಧ ಚಮಚದಷ್ಟು ಒಣ ಖಾರ ಹಾಕ್ಕೊತೀನಿ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊತೀನಿ. ಈಗ ಆಲ್ರೆಡಿ ಅದು ಇದಕ್ಕೆ ಗೋಬಿಗೆ ಉಪ್ಪು ಹಾಕಿರ್ತೈತಲ್ರಿ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ನೋಡಿರಿ ಹಿಂಗೆ ಇಷ್ಟು ಫ್ರೈ ಆಗೋ ಮಟ್ಟ ಬಿಡ್ಬೇಕ್ರಿ ಇದನ್ನು. ನೀರು ಹಾಕ್ಲಾರ್ದಂತ ಫ್ರೈ ಮಾಡ್ಬೇಕ್ರಿ ಇದನ್ನು. ನೋಡ್ರಿ ಇದು ಗ್ರೇವಿ ರೆಡಿ ಆಯ್ತು. ಈಗ ಕರಿದಿಟ್ಕೊಂಡಿದ್ದು ಗೋಬಿನ ಇದ್ರೊಳಗೆ ಹಾಕಿ ಸೇರಿಸಿ ಮಿಕ್ಸ್ ಮಾಡ್ಬೇಕ್ರಿ. ನೋಡ್ರಿ ಈ ಗ್ರೇವಿ ಒಳಗೆ ಇವನ್ನ ಕರಿದಿಟ್ಕೊಂಡಿರ್ತೀನಲ್ರಿ, ಇವನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಯಾವ ಸಾಸು ಬೇಡ, ಏನೂ ಬೇಡ ನೋಡ್ರಿ, ಮಕ್ಕಳಿಗೆ ತಿನ್ನಾಕ ಮಸ್ತ್ ಇರ್ತೈತಿ. ರೋಡ್ ಸೈಡದ್ದು ಧೂಳೆಲ್ಲ ಇರ್ತೈತಿ, ಯಾವಾಗ ಕರೆದಿರ್ತಾರೆ ಯಾವ ಮಾಡಿರ್ತಾರನ್ರಿ. ಮನೆಗೆ ಇದ್ದಿದ್ದು ತೊಗೊಂಡು ಮಾಡೋದು ಬೇಸಿರಿ. ನೋಡ್ರಿ ಎಂಥ ಮಸ್ತ್ ಕಾಣ್ತೈತಿ ನೋಡ್ರಿ. ಇದಕ್ಕೆ ಒಂದು ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡು ಕೊತ್ತಂಬರಿನ ಲಾಸ್ಟಿಗೆ ಸೇರಿಸ್ತೀನಿ ರೀ. ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ನೋಡ್ರಿ ಗೋಬಿ ರೆಡಿ ಆಯ್ತು. ಮೇಲೆ ಸ್ವಲ್ಪ ಸಣ್ಣಗೆ ಹೆಚ್ಚಿ ಒಳಗಡೆ ಹಾಕಿಬಿಟ್ರೆ ರೆಡಿ ಆಗುತ್ತೆ ರೀ. ಟೊಮೆಟೊ ಸಾಸ್ ಮಾಡೋಕೆ 2 ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡಿನಿ ಸಣ್ಣಗೆ. ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊತೀನಿ. ಹಾಕ್ಕೊಂಡು ಇದು ಸಣ್ಣಗೆ ಮಿಕ್ಸ್ ಮಾಡ್ಕೊತೀನಿ ರೀ. ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕ್ಕೊತೀನಿ, ಸಣ್ಣ ಕಟ್ ಮಾಡಿದ್ದೆ ಹಾಕ್ಕೊಂಡು ಇದನ್ನ ಮಿಕ್ಸಿ ಹಾಕ್ಕೊತೀನಿ ರೀ. ಟೊಮೆಟೊ ಹಣ್ಣನ್ನ ಈಗ ಒಮ್ಮೆ ರುಬ್ಕೊಂಡು ನಾನು, ಅದಕ್ಕೆ ಈಗ ಒಂದು ಅರ್ಧ ಚಮಚಷ್ಟು ಒಣ ಖಾರ ಹಾಕ್ಕೊತೀನಿ. ಹಿಂಗೆ ಕಲರ್ಗೆ ಇರಲಿ ಅಂತಂದೇಳಿ ಅರ್ಧ ಚಮಚಷ್ಟು ಒಣ ಖಾರ ಹಾಕ್ಕೊತೀನಿ ನಾನು. ನೋಡ್ರಿ ಗೋಬಿ ಎಲ್ಲ ರೆಡಿ ಆಯ್ತು. ಈಗ ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ನೋಡ್ರಿ ಬಂಧುಗಳೇ, ಆಲೂ ಮಂಚೂರಿ ರೆಡಿ ಆಯ್ತು. ನೋಡ್ರಿ ನಾ ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ಹೊಸದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ನೋಡ್ರಿ ಮಕ್ಳಿಗೆ ಹೊರಗಿನ ಸೈಡ್ ತಮ್ಮಂದು ತಿನ್ನಿಸೋದು ಅದೇನು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮನೆಯಾಗ ಒಂದು ಸ್ವಲ್ಪ ಮಕ್ಳಿಗೆ ಬೇಡಿದಾಗ ಒಂದಿಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಮಕ್ಳು ಹೆಲ್ದಿಯಾಗಿ ಊಟ ಮಾಡ್ತಾರೆ. ಇಂಥದ್ದು ರೋಡ್ ಸೈಡ್ ತಮ್ಮಂದು ತಿನ್ಸೋ ಬದಲು ಒಂದು ಸ್ವಲ್ಪ ಟೈಮ್ ಸಿಕ್ಕಾಗ ಮನೆಯಾಗ ತಮ್ಮಂದು ಮಾಡಿ ತಿನ್ನಿಸ್ರಿ, ಸೂಪರಾಗಿ ಇರ್ತೈತೆ ನೋಡ್ರಿ. ಅದೇ ನೋಡ್ರಿ ಹೋಟ್ಲ್ ಸ್ಟೈಲ್ಗಿಂತ ಮಸ್ತ್ ಬಂದೈತೆ ನೋಡ್ರಿ. ಇಲ್ಲಿ ನನ್ನ ಮಗ ಕಾಯ್ಕೊಂಡು ಕೂತ್ಕೊಂಡಾನ, ಅವನಿಗೆ ತಿನ್ನಿಸ್ತೀನಿ. ಒಂದು ಸ್ವಲ್ಪ ಸಾಸ್ ಇದ್ದು ತಿನ್ನಿಸ್ತೀನಿ ರೀ. ಸಾಸು ಮನ್ಯಾಗ ಮಾಡಿದ್ದು. ಹೆಂಗೈತಿ? ಸೂಪರಾಗೈತಿ. ಇಷ್ಟ ಆಯ್ತಾ? ನೋಡ್ರಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತವು. ನೋಡ್ರಿ ಮನೆಗೆ ಒಮ್ಮೆ ಟ್ರೈ ಮಾಡಿ. ಧನ್ಯವಾದ.